ರಕ್ಷಿತಾ ಅವ್ರನ್ನ ನಿನ್ನೆವರೆಗೂ ವೀಕ್ಷಕರು ತುಂಬಾ ಅಮಾಯಕಿ, ಮುಗ್ಧೆ, ಜೊತೆಗೆ ಒಂದಷ್ಟು ಪ್ರೌಢಮೆ ಕೂಡ ಇದೆ ಅವರ ವಯಸ್ಸಿಗೆ, ಬೇರೆಯವ್ರಿಗೆ ಬುದ್ಧಿ ಹೇಳುವಂತದ್ದು, ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ನಿನ್ನ ಎಪಿಸೋಡ್ ನೋಡಿ ಜನರಿಗೆ ತುಂಬಾ ಬೇಜಾರಾಗಿರುವಂತದ್ದು, ತುಂಬಾ ಯಾಕೆ ಓವರ್ ಆಗಿ ಆಡ್ತಾ ಇದಾರೆ, ಯಾಕೆ ಕುಣಿತಾ ಇದಾರೆ, ನಿಂತಲ್ಲಿ ನಿಂತ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಧನುಷ್ ಕೂಡ ಅಡ್ರೆಸ್ ಮಾಡಿ ಹೇಳಿದ್ರು. ಸೊ ಜನ ಅದನ್ನ ನಿನ್ನೆ ನೋಡ್ತಾ ಇದ್ರೆ ನಾವು 2ನೇ ವಾರನೇ ನೋಡ್ಬಿಟ್ಟಿದ್ವಿ. ನಾವ್ ಅದ್ ಹೇಳಿದಾಗ ಜನಕ್ಕೆ ಎಲ್ಲೋ ಒಂದ್ ಕಡೆ ಕನ್ವೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ತಪ್ಪಿತಸ್ಥರ ಸ್ಥಾನದಲ್ಲಿದ್ವಿ. ಬಟ್ ಇದು ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗ್ತಾ ಇದೆ. ನಮಗಲ್ಲಿ ಸ್ವಲ್ಪ ಬೇಗ ಗೊತ್ತಾಗುತ್ತೆ, ಜನಕ್ಕೆ ಲೇಟಾಗಿ ಗೊತ್ತಾಗುತ್ತೆ. ಧ್ರುವಂತಿಗೆ ಬೇಗ ಗೊತ್ತಾಯ್ತು, ಅದಾದ್ಮೇಲೆ ನಮಗೆ ಗೊತ್ತಾಯ್ತು. ಅದಾದ್ಮೇಲೆ ಈಗ ಅದು ಹಂಗೇನೆ ಚೇಂಜಸ್ ಆಗ್ತಾನೆ ಇರುತ್ತೆ ಒಪಿನಿಯನ್. ಈಗ ಅವ್ರಿಗೆ ಇವತ್ತು ರಕ್ಷಿತಾ ಇಷ್ಟ ಆಗಲ್ಲ, ನಾಳೆ ರಕ್ಷಿತಾ ಇಷ್ಟ ಆಗ್ಬೋದು. ಏನೋ ಒಂದು ಒಳ್ಳೇದು ಮಾಡಿದ ತಕ್ಷಣ ಮತ್ತೆ ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ, ಅದಂತೂ ಸತ್ಯ. ಮತ್ತೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿದೆ. ನಾನಲ್ಲಿ ಏನೋ ಸಿದ್ಧಾಂತ ಹೇಳಕ್ಕಂತೂ ಹೋಗಿಲ್ಲ. ಈಗ ಅವಳು ಏನ್ ಮಾಡ್ತಾಳೆ, ನಾವಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಅವಾಗ ನಾವು ಏನೋ ಇಲ್ಲಿ ಫಿಲಾಸಫಿ ಅಂತ ನಾವು ಮಾತಾಡಕ್ ಹೋಗಲ್ಲ. ಹೌದು ಹೌದು ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತಿರ್ತೀವಿ. ಅವಳು ಬಂದು, ಈ ಮೆಮೊರಿ ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ಅಲ್ಲ, ನಾವು ಬೇಕಾದ್ರೆ ಇದನ್ನ ಅಂದ್ರೆ ನಾವ್ ಇಲ್ಲಿದ್ದು ಜೀವಿಸ್ಬೋದು, ನಾವು ಕೋಟಿ ಕೊಟ್ಟರು ಇದನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇದು ಬೇರೆನೆ, ನಮ್ಮನ್ನ ಸಿಚುವೇಶನ್ ಕೆಟ್ಟದ್ ಮಾಡುತ್ತೆ ಹೊರತು ಇಲ್ಲಿ ಯಾರು ಕೆಟ್ಟವ್ರ ಅಂದ್ರೆ ಈ ಫಿಲಾಸಫಿ ಹೇಳ್ತಿರ್ತಾಳೆ. ಅಂತ ಫಿಲಾಸಫಿ 1000 ನಾನು ಹೇಳ್ಬೋದು. ಜನಕ್ಕೆ ಇಂಥದ್ದೇ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ನಾಟಕ ಮಾಡ್ಕೊಂಡು ಹೇಳೋದಕ್ಕೂ, ಇದಾದ್ರೆ ಬರ್ಕಾಗತ್ತೆ ಅಂತ ಹೇಳಿ ಆ ನಾಟಕ ಮಾಡಿ ಹೇಳೋದು ಅದೆಲ್ಲ ಅಂತ ನನಗನ್ಸುತ್ತೆ. ಅಂತ ಫಿಲಾಸಫಿ ನಾನು 1000 ಹೇಳ್ತೀನಿ. ನಾನು ಸಿಂಗಲ್ ಪೇರೆಂಟ್ ಆಗಿ ಬಂದಿದ್ದು, ನಾನು ನಡೆದು ಬಂದಿದ್ದ ದಾರಿ ಹಾದಿ ಎಲ್ಲ ಹೇಳ್ತಿದ್ರೆ ಎಷ್ಟೋ ಜನಕ್ಕೆ ಇಷ್ಟ. ನಾನು ಅದನ್ನ ಮಾಡ್ತಾನೆ ಇರಲಿಲ್ಲ. ಕೆಟ್ಟವ್ರಾದ್ರೂ ಪರವಾಗಿಲ್ಲ, ನಾವು ಆಟ ಆಡಬೇಕು. ಅಲ್ಲಿ ಸಿಚುವೇಶನ್ ಅಲ್ಲಿ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ರಿಯಾಕ್ಟ್ ಮಾಡಬೇಕು ಅಂತ ಇದ್ವಿ ಹೊರತು ನಾನು ಎಲ್ಲೂ ಮಧ್ಯೆ ಹೋಗಿ ತೂರಿಸ್ಕೊಂಡು ಎಲ್ಲ ಫಿಲಾಸಫಿ ಹೇಳ್ತಾ ಇರಲಿಲ್ಲ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾಟಕ ಮಾಡೋದು ನನ್ಗೆ ಇಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲ್ ನೇರವಾಗಿ ಹೇಳಿ ಕೆಟ್ಟವ್ರಾಗ್ತೀವೋ ಒಳ್ಳೆಯವ್ರಾಗ್ತೀವೋ ಗೊತ್ತಿಲ್ಲ. ಅದೆಲ್ಲ ಒಂಥರ ಮೈಂಡ್ ಗೇಮ್ಗಳು. ಸ್ಮಾರ್ಟು ನಮ್ಮ ಜನ ಇನ್ನೋಸೆಂಟ್ ಇರ್ತಾರೆ, ಅದನ್ನೇ ನೋಡಪ್ಪ ಎಷ್ಟು ಪ್ರೌಢಿಮೆ, ಇಷ್ಟು ಚಿಕ್ಕ ಏಜ್ ಎಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ, ಆ ತರ ನೋಡ್ತಾರೆ. ನನಗದು ಜನ ಮರಳೋ ಜಾತ್ರೆ ಮರಳೋ ಅಂತಾನೆ ಅನ್ಸುತ್ತೆ.